ಪ್ರಶ್ನಿಸದೆ ಒಪ್ಪದಿರು ಎಂಬ ಮೂಲ ತತ್ವದ ಮೇಲೆ ಜೀವನ ನಡೆಸಿದವರು ಡಾಕ್ಟರ್ ಎಚ್ ನರಸಿಂಹಯ್ಯನವರು. ಇವರ ಊರು ಹೊಸೂರು. ಪದ್ಮಭೂಷಣ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಜನಿಸಿರುತ್ತಾರೆ. ನಾವು ವೀಕ್ಷಿಸುತ್ತಿರುವುದು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಹುಟ್ಟಿದ ಮನೆ. ಅತ್ಯಂತ ಸಾಧಾರಣ ಸರಳ ಕುಟುಂಬದಲ್ಲಿ ಜನಿಸಿದ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಅಪ್ಪಟ ಗಾಂಧಿವಾದಿಗಳು, ಸ್ವಾತಂತ್ರ್ಯ ಹೋರಾಟಗಾರರು, ವಿಚಾರವಾದಿಗಳು ಮತ್ತು ಶಿಕ್ಷಣ ತಜ್ಞರು. ಹಲವಾರು ಪ್ರಶಸ್ತಿಗಳನ್ನು ತೆಗೆದುಕೊಂಡು ಹಳ್ಳಿಯ ಮಕ್ಕಳಿಗಾಗಿ ಶಾಲೆಯನ್ನು ಸಹ ಕಟ್ಟಿಸಿರುತ್ತಾರೆ. ಇವರು ವೈಜ್ಞಾನಿಕತೆಯನ್ನು ಬೆಳೆಸುವ ಉದ್ದೇಶಕ್ಕಾಗಿ ಹೊಸೂರು ಗ್ರಾಮದಲ್ಲಿ ಇನ್ಫೋಸಿಸ್ ವಿಜ್ಞಾನ ಕೇಂದ್ರವನ್ನು ತೆರೆದಿರುತ್ತಾರೆ. ಇಲ್ಲಿ ನಾವು ವೀಕ್ಷಿಸುತ್ತಿರುವುದು ಡಾಕ್ಟರ್ ಎಚ್ ಎನ್ ರವರಿಗೆ ಸಂದ ಪ್ರಶಸ್ತಿಗಳು. ಸರಳ, ಸಜ್ಜನಿಕ ಮತ್ತು ಪ್ರಾಮಾಣಿಕ ವ್ಯಕ್ತಿಗಳಾಗಿ ಯಾವುದೇ ರೀತಿಯ ಫಲಾಪೇಕ್ಷೆಯಿಲ್ಲದೆ ತಮ್ಮ ಸರ್ವಸ್ವನ್ನೇ ಮಕ್ಕಳಿಗಾಗಿ ಪಣ ತೊಟ್ಟವರು ಮತ್ತು ವಿಚಾರವಾದಿಗಳು. ಇವರ ಕುರಿತು ನಾವು ಕೆಲವೊಂದು ಮಾಹಿತಿಯನ್ನು ತಿಳಿಯಲೇಬೇಕಾಗುತ್ತದೆ. ಇವರು ಹೊಸೂರು ಗ್ರಾಮದಲ್ಲಿ ಮಕ್ಕಳ ಉಪಯೋಗಕ್ಕಾಗಿ ಸ್ಥಾಪಿಸಿರುವ ಶಾಲೆಯನ್ನು ನಾವು ವೀಕ್ಷಿಸೋಣ. ಇಲ್ಲಿನ ಮುಖ್ಯ ತತ್ವವೇನೆಂದರೆ ಇನ್ಫೋಸಿಸ್ ವಿಜ್ಞಾನ ಕೇಂದ್ರ. ಇದು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸಲು ತುಂಬ ಸಹಾಯಕಾರಿಯಾಗಿದೆ ಮತ್ತು ಇಲ್ಲಿ ಹಲವಾರು ವಿಜ್ಞಾನೋಪಕರಣಗಳನ್ನು ನಾವು ವೀಕ್ಷಿಸಬಹುದಾಗಿದೆ. ಇದನ್ನು ಕುರಿತು ನಾವು ಇಲ್ಲಿನ ನಿವೃತ್ತ ಮುಖ್ಯೋಪಾಧ್ಯಾಯರಿಂದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಡಾಕ್ಟರ್ ಎಚ್ ನರಸಿಂಹಯ್ಯನವರ ಅನುಯಾಯಿಗಳು ಹಾಗೂ ಡಾಕ್ಟರ್ ಎಚ್ ಎನ್ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು, ದಿ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಗವರ್ನಿಂಗ್ ಕೌನ್ಸಿಲಿಂಗ್ ಸದಸ್ಯರಾದಂತಹ ಎಚ್ ವಿ ವೆಂಕಟೇಶ್ರವರು ನರಸಿಂಹಯ್ಯನವರ ಕುರಿತು ಮತ್ತು ಇನ್ಫೋಸಿಸ್ ವಿಜ್ಞಾನ ಕೇಂದ್ರದ ಕುರಿತು ಮಾಹಿತಿಯನ್ನು ತಿಳಿಸಲಿದ್ದಾರೆ. ನಮಸ್ತೆ. ನಮಸ್ಕಾರ. ಬಹಳ ಮುಖ್ಯವಾಗಿ ಎಚ್ ಎನ್ ರವರು ಈ ಶಾಲೆಯನ್ನು ಯಾಕೆ ಪ್ರಾರಂಭ ಮಾಡಿದರು ಅಂತಂದರೆ, ಅವರು ಹುಟ್ಟಿದಾಗ ಇಡೀ ಜಿಲ್ಲೆಯಲ್ಲಿ ಅಥವಾ ತಾಲೂಕಿನಲ್ಲಿ ಹೈಸ್ಕೂಲ್ ಇಲ್ಲದೇ ಇರೋ ಕಾರಣ ಅವರು ಕಾಲ್ನಡಿಗೆಯಲ್ಲಿ ಬೆಂಗಳೂರಿಗೆ ನಡ್ಕೊಂಡು ಹೋಗಿ ಅಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿ PhD ಪಡೆದು ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾಗಿ, ಬೆಂಗಳೂರು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿದರೂ ಕೂಡ ತಮ್ಮ ಸರಳತೆಯ ದ್ಯೋತಕದಂತೆ ಅವರು ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಸುಮಾರು 53 ವರ್ಷಗಳ ಕಾಲ ವಿದ್ಯಾರ್ಥಿಗಳ ಜೊತೆಯಲ್ಲೇ ಊಟ ಮಾಡಿಕೊಂಡು ಆ ರೂಮ್ನಲ್ಲೇ ಕೂಡ ಜೀವನ ನಡೆಸಿ ಕೊನೆಯುಸಿರನ್ನು ಎಳೆದಂಥ ಮಹಾನುಭಾವರು, ವಿಚಾರವಂತರು, ಮೂಢನಂಬಿಕೆಗಳ ವಿರುದ್ಧ ಹೋರಾಡಿದಂಥವರು ಹಾಗೂ ವೈಜ್ಞಾನಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಸಮಾಜಕ್ಕೆ ತಿಳಿಸಲು ಪ್ರಯತ್ನ ಮಾಡಿದಂಥವರು. ಬಹಳ ಮುಖ್ಯವಾಗಿ ಆಗಿನ 1972ನೇ ಇಸ್ವಿಯಲ್ಲಿ ಸಾಯಿಬಾಬಾರವರ ಜೊತೆ ಮೂಢನಂಬಿಕೆಗಳ ಬಗ್ಗೆ ಚರ್ಚೆಗೆ ಗ್ರಾಸವಾದಾಗ ಅವರು ತಮ್ಮ ಅಧಿಕಾರವನ್ನು ಕೂಡ ಕಳ್ಕೊಂಡಂಥವರು. ಅಂತಹ ಎಚ್ ಎನ್ ರವರ ಜೊತೆ ನಾವು ಇದ್ದಿದ್ದು ಭಾಳ ತುಂಬ ಸಂತೋಷ. ಹಾಗಾಗಿ ಅವರು ಪಟ್ಟಂಥ ಕಷ್ಟ ಪಡಬಾರ್ದು ಅಂತೇಳಿ ನಮ್ಮೂರಿನಲ್ಲಿ ಒಂದು ಶಾಲೆಯನ್ನು ಪ್ರಾರಂಭಿಸಿ, ಮೊದಲೇ ಹೇಳಿದಂತೆ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಅಂತಂದರೆ ಬರೀ ವಿದ್ಯಾ ಕ್ಷೇತ್ರಕ್ಕೆ ಅಲ್ಲ, ಸಾಂಸ್ಕೃತಿಕ ಕ್ಷೇತ್ರಕ್ಕೆ, ಕ್ರೀಡಾ ಕ್ಷೇತ್ರಕ್ಕೆ, ನಾಟಕ ಕ್ಷೇತ್ರಕ್ಕೆ, ಒಬ್ಬ ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆ ಏನೆಲ್ಲ ಬೇಕು ಅಂತಕ್ಕಂಥ ಎಲ್ಲವುಗಳನ್ನು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒದಗಿಸಿಕೊಟ್ಟಂಥ ಕೀರ್ತಿ ನಮ್ಮ ಎಚ್ ಎನ್ ಅವರಿಗೆ ಸಿಗುತ್ತೆ. ಈ ನಮ್ಮ ಶಾಲೆ 1963ರಲ್ಲಿ ಪ್ರಾರಂಭವಾಗಿ ಸುಮಾರು 55 ವರ್ಷಗಳ ಕಾಲ ಕನ್ನಡ ಮಾಧ್ಯಮದಲ್ಲಿ ಮಕ್ಕಳಿಗೆ ವ್ಯಾಸಂಗವನ್ನು ನೀಡುತ್ತಾ ಬಂದಿದ್ದು, ಇತ್ತೀಚೆಗೆ ತಾನೇ ಇಂಗ್ಲೀಷ್ ಮಾಧ್ಯಮವನ್ನು ಪ್ರಾರಂಭ ಮಾಡಿದ್ದೇವೆ. ಸುಮಾರು 850 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ನಮ್ಮ ಸ್ಟೇಜ್ ನೋಡ್ಬೋದು. ಬಹುಶಃ ಈ ಸ್ಟೇಜ್ ಇಡೀ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡದಾದ ಒಂದು ಸ್ಟೇಜ್ ಎಲ್ಲೂ ಕಾಣೋದಿಲ್ಲ. ಇಲ್ಲಿ ಒಳಾಂಗಣ ಒಂದು ಸ್ಟೇಜ್ ಇದೆ. ಮತ್ತು ಅಂದರೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಹೆಚ್ಚಿನವರು ಎಷ್ಟು ಒಲವನ್ನು ಕೊಡ್ತಾಯಿದ್ರು, ಹಾಗೆಯೇ ಕ್ರೀಡೆಗಾಗಿ ದೊಡ್ಡ ಕ್ರೀಡಾಂಗಣವನ್ನು ಕೂಡ ಒದಗಿಸಿದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ವೈಜ್ಞಾನಿಕ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನಮ್ಮ ಇನ್ಫೋಸಿಸ್ ಕೇಂದ್ರವನ್ನು 2000ನೇ ಇಸ್ವಿಯಲ್ಲಿ ಪ್ರಾರಂಭಿಸಿ ಉಚಿತ ಪ್ರವೇಶವನ್ನು ಒದಗಿಸಿಕೊಟ್ಟಿದ್ದಾರೆ. ಪ್ರತಿ ವರ್ಷ ಸುಮಾರು 10,000 ಮಕ್ಕಳು ಇಲ್ಲಿಗೆ ವಿಸಿಟ್ ಮಾಡ್ತಾರೆ. ಹಾಗಾಗಿ ಸಾರ್ವಜನಿಕರು ಬರ್ತಾ ಇರ್ತಾರೆ. ಆಮೇಲೆ 2005ರ ನಂತರ
ಇವರ ನಿಧನ ನಂತರ ಇವರ ಅಮರಧಾಮವನ್ನು ಕೂಡ ನಮ್ಮ ಶಾಲೆಯ ಆವರಣದಲ್ಲಿ ಇಟ್ಕೊಂಡಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬ ಗಣ್ಯರು ಕೂಡ ಇವರ ಅಮರಧಾಮದ ದರ್ಶನಕ್ಕಾಗಿ ಬರ್ತಾ ಇರ್ತಾರೆ. ಡಾಕ್ಟರ್ HN ಪ್ರೌಢಶಾಲೆಯಲ್ಲಿರುವ ವಿಜ್ಞಾನ ಕೇಂದ್ರದಲ್ಲಿರುವ ಪ್ರಯೋಗಾಲಯದ ಉಪಕರಣಗಳನ್ನು ವೀಕ್ಷಿಸೋಣ. ಈ ಇನ್ಫೋಸಿಸ್ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಹಲವಾರು ವೈಜ್ಞಾನಿಕ ಉಪಕರಣಗಳನ್ನು ಸಹ ನಾವು ವೀಕ್ಷಿಸಬಹುದಾಗಿದೆ. ಈ ಇನ್ಫೋಸಿಸ್ ವಿಜ್ಞಾನ ಕೇಂದ್ರಕ್ಕೆ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳ ವಿದ್ಯಾರ್ಥಿಗಳು ಭೇಟಿ ನೀಡುತ್ತಿರುತ್ತಾರೆ. ಈ ವಿಜ್ಞಾನ ಕೇಂದ್ರದಲ್ಲಿ ಡಾಕ್ಟರ್ HN ಪ್ರೌಢಶಾಲೆಯ ವಿದ್ಯಾರ್ಥಿಗಳೇ ಪ್ರಯೋಗಗಳನ್ನು ವಿಶ್ಲೇಷಣೆ ಮಾಡಿ ತೋರಿಸುತ್ತಾರೆ. ಡಾಕ್ಟರ್ HN ರವರು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಯಾವುದೇ ಪ್ರೌಢಶಾಲೆಗಳಿಲ್ಲದ ಕಾರಣ ಅತ್ಯಂತ ವಿಶಾಲ ಮೈದಾನದಲ್ಲಿ ಈ ಶಾಲೆಯನ್ನು ನಿರ್ಮಿಸಿರುತ್ತಾರೆ. ಇಲ್ಲಿ ಎಲ್ಲ ಮಕ್ಕಳಿಗೆ ಅನುಕೂಲವಾಗುವ ಕ್ರೀಡಾಕೂಟವನ್ನು ಹೊಂದಿದೆ. ಇದೇ ಶಾಲೆಯ ಆವರಣದಲ್ಲಿ ಡಾಕ್ಟರ್ HN ರವರ ಅಮರಧಾಮವನ್ನು ನಿರ್ಮಿಸಲಾಗಿದೆ. ವೀಕ್ಷಿಸೋಣ ಬನ್ನಿ. ಡಾಕ್ಟರ್ HN ನರಸಿಂಹಯ್ಯನವರ ಅಮರಧಾಮವು ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದ ಡಾಕ್ಟರ್ HN ಪ್ರೌಢಶಾಲೆಯ ಆವರಣದಲ್ಲಿರುತ್ತದೆ. ಬನ್ನಿ ವೀಕ್ಷಣೆ ಮಾಡೋಣ. ಈಗ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸಕೋಟೆ ಗ್ರಾಮದ ಸಮೀಪದಲ್ಲಿರುವ ವಿಜ್ಞಾನ ಪ್ರಾದೇಶಿಕ ಕೇಂದ್ರಕ್ಕೆ ಭೇಟಿ ನೀಡೋಣ. ಇದು ಗೌರಿಬಿದನೂರು ತಾಲೂಕಿನಿಂದ ಕೇವಲ 15 ಕಿಲೋಮೀಟರ್ ಅಂತರದಲ್ಲಿರುತ್ತದೆ. ನರಸಿಂಹಯ್ಯ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ, ಹೊಸಕೋಟೆ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ವಿಜ್ಞಾನ ಕೇಂದ್ರದಲ್ಲಿ ಏನೇನು ಮಾಹಿತಿ ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲೇ ಕಾರ್ಯನಿರ್ವಹಿಸುತ್ತಿರುವ ಅನಂತಕುಮಾರ್ ಅವರು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಬನ್ನಿ ಎಲ್ಲರೂ ಆ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ. ಡಾಕ್ಟರ್ HN ನರಸಿಂಹಯ್ಯ ಸಬ್ ಡಿವಿಷನ್ ಆಫ್ ಸೈನ್ಸ್ ಸೆಂಟ್ರಲ್ಲಿ ಹೊರಗಡೆ ಇರ್ತಕ್ಕಂಥ ಕೆಲವು ಮಾಡಲ್ಸು ಮತ್ತು ಇನ್ಸ್ಟ್ರೂಮೆಂಟ್ಸ್ನ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀವಿ. ಮೊದಲಿಗೆ ಒಂದು ಸ್ಕೇಲ್ ಮಾಡ್ಲಕ್ ಸೋಲಾರ್ ಸಿಸ್ಟಮ್ ಅಂತ ನೋಡಿ, ಸಣ್ಣ 1.5 ಮೀಟರ್ ಡಯಾಮೀಟರ್ ಅಲ್ಲಿದೆ. ಸನ್ನಿಗೆ ಕಂಪೇರ್ ಮಾಡಿ ತೋರಿಸಿದರೆ ಯಾವ್ಯಾವ ಪ್ಲಾನೆಟ್ಸ್ ಯಾವ್ಯಾವ ಸೈಜಲ್ಲಿ ಇರುತ್ತೆ ಅಂತ ಒಂದು ಸ್ಕೇಲ್ ಮಾಡ್ಲಕ್ಕೆ ತೋರಿಸಿದ್ದಾರೆ. ಮಕ್ಕಳಿಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋ ಥರ ತೋರಿಸಿದ್ದಾರೆ. ಸರ್, ಇದು ಬಂದ್ಬಿಟ್ಟು ಶಿಲಾನಾದ ಅಂತ ಅಥವಾ ಲಿಥೋಫೋನ್ ಅಂತ ಕರೀತಾರೆ. ಇಲ್ಲಿ ನೀವು ನೋಡ್ಬೋದು ಸ್ಟೋನ್ಸು ಅಲ್ಲಿ ಮಾಡಿರ್ತಕ್ಕಂಥದ್ದು. ಇದು ನೋಡಿ ಲೆಂತ್ ಮತ್ತು ಥಿಕ್ನೆಸ್ ವೇರಿಯೇಷನ್ ಇರುತ್ತೆ. ಇದು ನಾವು ಸಪ್ತಸ್ವರಗಳು ಅಂತ ಏನು ಕರಿತೀವಿ, ಸರಿಗಮ ಪದೇಶ, ಆ ಟೂನು ಇದರಲ್ಲಿ ಬರೋ ಥರ ಮಾಡಿದರೆ ಕಲ್ಲಲ್ಲಿ ನಾದ ಬರ್ತೈತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೀವಿ, ಒಂದ್ಸರಿ ನೋಡಿ. ಹೇಳಿ. ಇದು ಗೋಹಾರ್ ಅಥವಾ ಬೆನೂರು ವೀಣೆ ಅಂತ ಬರುತ್ತೆ. ಇದರಲ್ಲಿ ವೈರ್ಸ್ ಇದ್ದಾವೆ. ಇದು ಡಿಫ್ರೆನ್ಸ್ ಲೆಂತ್ ಆಫ್ ದ ಥಿಕ್ನೆಸ್ ಮತ್ತು ಲೆಂತ್ ಮೇಲೆ ಡಿಫ್ರೆನ್ಸ್ ಆಗಿರುತ್ತೆ. ಇಲ್ಲಿ ಬೋ ಶೇಪ್ ಇರೋದ್ರಿಂದ ಅದು ಲೆಂತ್ ಮತ್ತು ಥಿಕ್ನೆಸ್ಸನ್ನು ಸಹ ವೇರಿಯೇಷನ್ ಇರೋದ್ರಿಂದ ನಾವು ಒಂದೊಂದರಿಂದ ಈ ಥರ ಆಪ್ರೇಟ್ ಮಾಡಿದಾಗ ಇದು ಸೌಂಡು ನಮಗೆ ಇಂಪಾಗಿ ಕೇಳಿಸುತ್ತೆ. ನಮಗೆ ಇದು ಹಾಲ್ ಇರೋದ್ರಿಂದ ಇದರಲ್ಲಿ ಸೌಂಡು ನಮಗೆ ಇಂಪಾಗಿ ಕೇಳಿಸುತ್ತೆ. ಇದೇ ರೀತಿಯಾಗಿ ಈ ಒಂದು ವಿಜ್ಞಾನ ಕೇಂದ್ರದಲ್ಲಿ ಹಲವಾರು ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಾಯೋಗಿಕ ಸಲಕರಣೆಗಳನ್ನು ನಾವು ಇಲ್ಲಿ ವೀಕ್ಷಿಸಬಹುದಾಗಿದೆ. ಇದು
ಸೂರ್ಯನ ಬಿಸಿಲಿನ ಆಧಾರದ ಮೇಲೆ ಸಮಯವನ್ನು ನೋಡಬಹುದಾದ ಸಾಧನಗಳಾಗಿವೆ. ಇದೇ ರೀತಿಯಾಗಿ ಮತ್ತೊಂದು ಸಾಧನವೂ ಸಹ ಬಿಸಿಲಿನ ಆಧಾರದ ಮೇಲೆ ಕಾಲಗಳನ್ನು ಗುರುತಿಸುವ ಒಂದು ಸಾಧನವಾಗಿದೆ. ಇದೇ ರೀತಿಯಾಗಿ ಆರ್ಕಿಮಿಡಿಸ್ನ ಕಲಾಕೃತಿಯನ್ನು ಸಹ ನಾವು ವೀಕ್ಷಿಸಬಹುದಾಗಿದೆ. ಕೈ ಬೆಲೆಗೆ ಸಂಬಂಧಿಸಿದಂತೆ ಆರ್ಕಿಮಿಡಿಸ್ನ ಬೆಲೆಯನ್ನು ಸಹ ನಾವು ಇಲ್ಲಿ ವೀಕ್ಷಿಸಬಹುದಾಗಿದೆ. ಇದು ನಿರಂತರವಾಗಿ ಎಷ್ಟೇ ಬಾರಿ ಭಾಗಿಸಿದರೂ ಈ ಸಂಖ್ಯೆಯು ಹೀಗೆ ಮುಂದುವರಿಯುತ್ತದೆ ಎಂಬುದನ್ನು ಸಹ ನಾವು ಇಲ್ಲಿ ವೀಕ್ಷಿಸಬಹುದಾಗಿದೆ. ಹಾಗೂ ಯಾವ ವರ್ಷದಲ್ಲಿ ಯಾವ ತಿಂಗಳಿನಲ್ಲಿ ಬಿಸಿಲು ಹೇಗೆ ಬದಲಾಗುತ್ತದೆ ಎಂಬುದನ್ನು ಸಹ ನಾವು ಇಲ್ಲಿ ವೀಕ್ಷಿಸಬಹುದಾಗಿದೆ. ಬಿಸಿಲಿನ ಆಧಾರದ ಮೇಲೆ ತಿಂಗಳುಗಳನ್ನು ಸಹ ನಾವು ಇಲ್ಲಿ ಗಮನಿಸಬಹುದು. ಇಲ್ಲಿ ನಾವು ಮಾನವ ವಿಕಾಸ ಗ್ಯಾಲರಿಯನ್ನು ವೀಕ್ಷಣೆ ಮಾಡೋಣ. ಆದಿಮಾನವನ ಕಾಲದಿಂದಲೂ ಮಾನವ ಹೇಗೆ ವಿಕಾಸಗೊಂಡನು ಎಂಬುದನ್ನು ಇಲ್ಲಿ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ನಾವು ವೀಕ್ಷಿಸಬಹುದಾಗಿದೆ. ಕಲ್ಲಿಗೆ ಹೊಡೆದು ಒಂದು ಹ್ಯಾಮರ್ ಥರ ಬಳಸ್ತಾ ಇರ್ತಕ್ಕಂಥ ಟೂಲು. ಇದು ಟೂಲ್ಸ್ ಮಾಡಿದ್ದಾರೆ. ಮತ್ತು ಇವೆರಡು ಒಂದಕ್ಕೊಂದು ಈ ಥರ ರಬ್ ಮಾಡಿದಾಗ ಸ್ಪಾರ್ಕ್ ಥರ ಬರುತ್ತೆ. ಯಾವ ರೀತಿ ಅವರು ಬೆಂಕಿನ ಯೂಸ್ ಮಾಡ್ತಾ ಇದ್ದಾರೆ. ಈಗ ನಾವು ವೀಕ್ಷಿಸುತ್ತಿರುವುದು ಸ್ಪೇಸ್ ಗ್ಯಾಲರಿ. ಇಲ್ಲಿಯೂ ಸಹ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಹಲವಾರು ಗ್ರಹಗಳು ಹೇಗೆ ಆಕಾಶಕಾಯಗಳು ತಿರುಗುತ್ತಿರುತ್ತವೆ ಹಾಗೂ ಮಂಗಳ ಗ್ರಹದಲ್ಲಿ ನೀರು ಹೇಗೆ ನೋಡಬಹುದು, ಚಂದ್ರನ ಮೇಲಿರುವ ಕಪ್ಪು ಕುಳಿಗಳು ಮತ್ತು ಮೊದಲ ಮಾನವ ಚಂದ್ರನ ಮೇಲೆ ಕಾಲಿಟ್ಟ ಹೆಜ್ಜೆಯನ್ನು ಹಲವಾರು ಡಿಜಿಟಲ್ ಸಾಧನಗಳಿಂದ ಮಾಡಿರುವಂತಹ ತಾರಾಲಯವನ್ನು ಸಹ ನಾವು ಇಲ್ಲಿ ವೀಕ್ಷಿಸಬಹುದಾಗಿದೆ. ಅದೇ ರೀತಿಯಾಗಿ ವಿವಿಧ ರೀತಿಯ ಸ್ಟೋನ್ಗಳನ್ನು ಸಹ ನಾವಿಲ್ಲಿ ವೀಕ್ಷಿಸಬಹುದು. ಇಸ್ರೋ ತಂತ್ರಜ್ಞಾನ ಆಧಾರಿತ ಸ್ಪೇಸ್ ಗ್ಯಾಲರಿಯನ್ನು ಒಮ್ಮೆ ಭೇಟಿ ನೀಡಿ ವೀಕ್ಷಿಸಿ. ಈಗ ನಾವು ವಿವಿಧ ರೀತಿಯ ಸ್ಟೋನ್ಗಳ ಸಂಗ್ರಹವನ್ನು ಇಲ್ಲಿ ವೀಕ್ಷಿಸುತ್ತಿದ್ದೇವೆ. ಇದೇ ರೀತಿಯಾಗಿ ನಾವು ಇಲ್ಲಿನ ಆಡಿಟೋರಿಯಂ ಮತ್ತು ಗ್ರಂಥಾಲಯವನ್ನು ಸಹ ವೀಕ್ಷಿಸೋಣ. ಈ ಆಡಿಟೋರಿಯಂನಲ್ಲಿ ಪರದೆಯ ಮೇಲೆ ಚಿತ್ರಗಳು ಮತ್ತು ವಿಡಿಯೋ ತುಣುಕುಗಳನ್ನು ಸಹ ವೀಕ್ಷಿಸಬಹುದಾಗಿದೆ. ಗ್ರಂಥಾಲಯದಲ್ಲಿ HN ರವರ ಹಲವಾರು ಭಾವಚಿತ್ರಗಳನ್ನು ಹಾಗೂ ಪುಸ್ತಕಗಳನ್ನು ಸಹ ನಾವು ಇಲ್ಲಿ ನೋಡಬಹುದಾಗಿದೆ. ಇದು HN ರವರು ಮಕ್ಕಳೊಂದಿಗೆ ನಿಂತಿರುವ ಕಲಾಕೃತಿ. ಡಾಕ್ಟರ್ HN ಉಪಪ್ರಾದೇಶಿಕ ವಿಜ್ಞಾನ ಕೇಂದ್ರ ಕುರಿತು ಹೆಚ್ಚಿನ ಮಾಹಿತಿಯನ್ನು, ಇಲ್ಲಿನ ವಿಜ್ಞಾನದ ಕುರಿತ ಮಾಹಿತಿಯನ್ನು ತಿಳಿಯಲು ಎಲ್ಲರೂ ಒಮ್ಮೆ ಭೇಟಿ ನೀಡಿ. ಎಲ್ಲರಿಗೂ ಧನ್ಯವಾದಗಳು.